8ನೇ ಅಧ್ಯಾಯ. ಧ್ಯಾನ. ಅರುಣನಂತೆ ಕೆಂಪು ಬಣ್ಣವುಳ್ಳ, ಕರುಣಾಲ ಹರಿಯಿಂದ ಕೂಡಿದ ಕಣ್ಣುಳ್ಳ, ಪಾಶ, ಅಂಕುಶ, ಬಾಣ, ಬಿಲ್ಲುಗಳನ್ನು ಕರದಲ್ಲಿ ಹಿಡಿದಿರುವ, ಅಣಿಮಾದಿ ಸಿದ್ಧಿಗಳೆಂಬ ಕಿರಣಗಳಿಂದ ಆವೃತಳಾದ ಭವಾನಿಯನ್ನು ನಾನು ಧ್ಯಾನಿಸುತ್ತೇನೆ. ರಕ್ತಬೀಜನ ರಕ್ತ ಹೀರಿದ ಕಾಳಿ. ಸುಮೇಧ ಋಷಿಯು ಜಗನ್ಮಾತೆಯ ಕಥೆಯನ್ನು ಮುಂದುವರಿಸಿದನು. ಚಂಡಮುಂಡರು ಸತ್ತು ಬಿದ್ದಿದ್ದರ ಜೊತೆಗೆ ಅಸುರ ಸೈನ್ಯವು ಬಹುಸಂಖ್ಯೆಯಲ್ಲಿ ನಾಶವಾಗಿತ್ತು. ಆಗ ಅಸುರ ದೊರೆ ಪ್ರತಾಪಶಾಲಿ ಶುಂಭನು ಸಹಜವಾಗಿಯೇ ತೀವ್ರ ಕೋಪದಿಂದ ಕೊತಕೊತನೆ ಕುದಿಯುತ್ತಿದ್ದನು. ದೇವಿಯ ವಿರುದ್ಧ ಸೆಣಸಲು ಸರ್ವ ದೈತ್ಯ ಸೈನ್ಯಕ್ಕೂ ಸಿದ್ಧವಾಗಲು ಆಜ್ಞೆ ಮಾಡಿದನು. ಈಗಲೇ 86 ದೈತ್ಯ ಕುಲದವರು ತಮ್ಮ ಸಂಪೂರ್ಣ ಸೈನ್ಯ ಬಲದೊಂದಿಗೆ ಆಯುಧಗಳನ್ನು ಎತ್ತಿ ಹಿಡಿದೇ ಯುದ್ಧಕ್ಕೆ ಹೊರಡಬೇಕು. 84 ಬಗೆಯ ಕಂಬು ಎಂಬ ರಾಕ್ಷಸ ಪರಿವಾರವು ಹೊರಡಲಿ. ವೀರರಾದ ರಾಕ್ಷಸರ 50 ಕೋಟಿ ಯೋಧರು, ಧೂಮ್ರರ 100 ಪಂಗಡಗಳ ಸೈನಿಕರು ಯುದ್ಧಕ್ಕೆ ಮುನ್ನುಗ್ಗಲಿ. ಕಾಲಕರು, ದೌಹೃದರು, ಮೌರ್ಯರು, ಕಾಲಕೇಯರಂತಹ ಪ್ರಸಿದ್ಧ ರಾಕ್ಷಸ ವಂಶೀಯರು ನನ್ನ ಅಪ್ಪಣೆಗೆ ತಲೆಬಾಗಿ ಯುದ್ಧಕ್ಕೆ ಸಿದ್ಧರಾಗಲಿ. ಅತ್ಯುಗ್ರ ಆಜ್ಞೆಗೆ ಹೆಸರಾಗಿದ್ದ ಅಸುರಪತಿ ಶುಂಭ ಈಗಲೂ ಅಂತಹದ್ದೇ ಕಟ್ವಾಜ್ಞೆಯನ್ನು ಹೊರಡಿಸಿ ಸಾವಿರ ಸಂಖ್ಯೆಯ ಯೋಧರಿಂದ ಅನೇಕ ತುಕಡಿಗಳೊಂದಿಗೆ ತಾನು ಯುದ್ಧರಂಗದತ್ತ ಹೊರಟನು. ಅತಿ ಭಯಂಕರವಾದ ಆ ಸೈನ್ಯವು ಬರುತ್ತಿರುವುದನ್ನು ನೋಡಿದ ಚಂಡಿಕೆ ತನ್ನ ಶಾಗ್ನದ ಹೆದೆಯನ್ನೆಳೆದು ಅದರಿಂದ ಹೊರಡಿಸಿದ ಭಯಂಕರ ನಾದದಿಂದ ಭೂಮ್ಯಾಗಸಗಳ ನಡುಭಾಗವನ್ನು ತುಂಬಿಬಿಟ್ಟಳು. ದೇವಿಯ ವಾಹನವಾದ ಸಿಂಹವು ಘನಘೋರವಾಗಿ ಗರ್ಜಿಸಿತು. ಅಂಬಿಕೆ ಘಂಟಾನಾದ ಮಾಡಿ ಆ ಕರ್ಕಶ ಸದ್ದನ್ನು ಇನ್ನಷ್ಟು ಹೆಚ್ಚಿಸಿದಳು. ಧನುಸ್ಸಿನ ಟಂಕಾರ, ಸಿಂಹಗರ್ಜನೆ, ಘಂಟಾನಾದ ಇವುಗಳಿಂದ ದಿಕ್ಕುಗಳು ತುಂಬಿ ಹೋದವು. ಅದೇ ವೇಳೆ ಕಾಳಿ ದೊಡ್ಡದಾಗಿ ಬಾಯ್ತೆರೆದು ಭಯಂಕರವಾಗಿ ಕೂಗುತ್ತಾ ಎದ್ದು ನಿಂತಳು. ಆ ಧ್ವನಿಯನ್ನು ಕೇಳಿ ದೈತ್ಯ ಸೈನ್ಯಗಳು 4 ದಿಕ್ಕುಗಳಲ್ಲಿ ಬಾಣ ಪ್ರಯೋಗಿಸುತ್ತಾ ದೇವಿ, ಸಿಂಹ, ಕಾಳಿಯನ್ನು ಸುತ್ತುವರಿದವು. ಭೂಪತಿಯೇ, ಈ ಮಧ್ಯೆ ದೇವಶತ್ರುಗಳ ಅಳಿವಿಗಾಗಿ, ದೇವಶ್ರೇಷ್ಠರ ಉಳಿವಿಗಾಗಿ ಬ್ರಹ್ಮ, ಈಶ್ವರ, ಸ್ಕಂದ, ವಿಷ್ಣು, ಇಂದ್ರರ ಅತ್ಯಂತ ಬಲಯುತ ಶಕ್ತಿಗಳು ಅವರವರ ದೇಹದಿಂದ ಹೊರಬಂದು ಯಥಾರೂಪದಲ್ಲಿ ಚಂಡಿಕೆಯ ಶರೀರವನ್ನು ಪ್ರವೇಶಿಸಿದವು. ಯಾವ ದೇವತೆಗೆ ಯಾವ ರೂಪವಿತ್ತೋ, ಯಾವ ವೇಷ ವಾಹನಗಳಿದ್ದವೋ ಅದೇ ರೀತಿ ಆಯಾ ಶಕ್ತಿಗಳು ಪ್ರಕಟವಾಗಿ ರಕ್ಕಸರೊಡನೆ ಸಮರಕ್ಕೆ ನಿಂತವು. ಬ್ರಹ್ಮನ ಶಕ್ತಿಯು ಹಂಸಗಳಿಂದ ಕೂಡಿದ ವಿಮಾನದಲ್ಲಿ ಕುಳಿತು ಜಪಮಾಲಿಕೆ ಕಮಂಡುಗಳನ್ನು ಹಿಡಿದುಕೊಂಡು ಬಂದಳು. ಅವರನ್ನು ಬ್ರಾಹ್ಮಿಣಿ ಎಂದೇ ಕರೆದರು. ಮಾಹೇಶ್ವರಿಯು ನಂದಿಯ ಮೇಲೆ ಕುಳಿತು ಶ್ರೇಷ್ಠ ತ್ರಿಶೂಲದೊಂದಿಗೆ ಸರ್ಪಗಳನ್ನೇ ಆಭರಣಗಳನ್ನಾಗಿ ಕತ್ತಿನಲ್ಲಿ ಧರಿಸಿ ಚಂದ್ರಕಲೆಯನ್ನು ತಲೆಯಲ್ಲಿಟ್ಟುಕೊಂಡು ದೇವಿಯನ್ನು ಕೂಡಿಕೊಂಡಳು. ಶಕ್ತಾಯುಧವನ್ನು ಹಿಡಿದುಕೊಂಡು ಸುಂದರ ನವಿಲಿನ ಮೇಲೆ ಕುಳಿತು ಕುಮಾರಸ್ವಾಮಿಯ ರೂಪವನ್ನುಳ್ಳ ಕೌಮಾರಿಯು ರಾಕ್ಷಸರೊಡನೆ ಯುದ್ಧಕ್ಕೆ ಸಿದ್ಧಳಾದಳು. ಹಾಗೆಯೇ ವೈಷ್ಣವಿಯು ಗರುಡನ ಮೇಲೆ ಕುಳಿತು ಶಂಖ, ಚಕ್ರ, ಗದೆ, ಧನುಸ್ಸು, ಖಡ್ಗಗಳನ್ನು ಧರಿಸಿ ರಕ್ಕಸಗಣಕ್ಕೆ ಸೆಡ್ಡು ಹೊಡೆದಳು. ಯಜ್ಞವರಾಹ ರೂಪವನ್ನು ಪಡೆದಂತಹ ಶ್ರೀಹರಿಯ ಶಕ್ತಿಯು ವಾರಾಹಿ ರೂಪದಲ್ಲಿ ಕದನಕ್ಕಿಳಿದಳು. ನರಸಿಂಹನ ಶರೀರವನ್ನೇ ಹೋಲುವ ರೂಪದೊಂದಿಗೆ
ನಾರಸಿಂಹಿಯು ತನ್ನ ಕೇಸರಗಳನ್ನು ಅಲ್ಲಾಡಿಸುತ್ತಾ ನಕ್ಷತ್ರ ಸಮೂಹಗಳನ್ನು ಚದುರಿಸುತ್ತಾ ಅಲ್ಲಿಗೆ ಬಂದಳು. 1000 ಕಣ್ಣುಳ್ಳ ಐಂದ್ರಿಯು ಆನೆಯ ಮೇಲೆ ಕುಳಿತು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಬಂದಳು. ಅವಳು ಯಥಾವತ್ ಇಂದ್ರನನ್ನೇ ಹೋಲುತ್ತಿದ್ದಳು. ಅನಂತರ ದೇವಶಕ್ತಿಯಿಂದ ಪರಿವೃತನಾದ ಮಹೇಶ್ವರ ಚಂಡಿಕೆಯನ್ನು ಕುರಿತು, ನನ್ನ ಮೇಲಿನ ಪ್ರೀತಿಗಾಗಿ ಅಸುರನನ್ನು ಸರ್ವನಾಶ ಮಾಡು ಎಂದನು. ಆಗ ದೇವಿಯ ಶರೀರದಿಂದ ಅತ್ಯುಗ್ರಳು ಘೋರರೂಪಿಣಿಯೂ ಆದ ಚಂಡಿಕಾ ಶಕ್ತಿಯು 100 ನರಿಗಳ ಒಕ್ಕೊರಳಿನ ಅರಚುವಿಕೆಯ ನಡುವೆ ಹೊರಹೊಮ್ಮಿದಳು. ಅಪರಾಜಿತೆಯಾದ ಆಕೆ ಧೂಮ್ರವರ್ಣದ ಜಟೆಯನ್ನುಳ್ಳ ಶಿವನನ್ನುದ್ದೇಶಿಸಿ, ಹೇ ಭಗವಂತ, ನೀನು ದೂತನಾಗಿ ಶುಂಭ ನಿಶುಂಭರ ಬಳಿಗೆ ಹೋಗು ಎಂದು ಅರಿಕೆ ಮಾಡಿದಳು. ಗರ್ವದಿಂದ ಕೊಬ್ಬಿರುವ ಶುಂಭ ನಿಶುಂಭರು ಹಾಗೂ ಯುದ್ಧ ಮಾಡಲು ಕಾಲು ಕೆರೆದು ನಿಂತಿರುವ ಇತರೆ ದಾನವರಿಗೆ ನನ್ನ ಈ ಸಂದೇಶವನ್ನು ತಿಳಿಸು. ಇಂದ್ರನಿಗೆ ಮೂಜಗ ಸಿಗಲಿ, ದೇವತೆಗಳಿಗೆ ಹಿಂದಿನಂತೆಯೇ ಹವಿಸ್ಸು ಸಿಗಲಿ. ನಿಮಗೆ ಜೀವಿಸುವ ಆಸೆ ಇದ್ದರೆ ಪಾತಾಳವನ್ನು ಸೇರಿಕೊಳ್ಳಿ. ಬಾಹುಬಲವಿದೆಯೆಂಬ ದುರಹಂಕಾರದಿಂದ ಯುದ್ಧವನ್ನೇ ಬಯಸುತ್ತೀರಾದರೆ ಎದುರು ಬನ್ನಿ. ನಿಮ್ಮ ಮಾಂಸವನ್ನು ತಿಂದು ನನ್ನ ನರಿಗಳು ತೃಪ್ತಿಪಡಲಿ. ಸ್ವತಃ ಶಿವನನ್ನೇ ದೂತನನ್ನಾಗಿ ನಿಯೋಜಿಸಿದ ಕಾರಣ ಆ ಚಂಡಿಕೆ ಶಿವದೂತಿ ಎಂದೇ ಪ್ರಸಿದ್ಧಳಾಗಿದ್ದಾಳೆ. ಆ ಮಹಾಸುರರು ಶಿವನು ನೀಡಿದ ದೇವಿ ಸಂದೇಶವನ್ನು ಕೇಳಿ ಕೋಪಪೂರಿತರಾಗಿ ಕಾತ್ಯಾಯಿನಿ ಇದ್ದಲ್ಲಿಗೆ ಹೋದರು. ಆವೇಶದಲ್ಲಿದ್ದ ಆ ದೇವಶತ್ರುಗಳು ದೇವಿಯ ಮೇಲೆ ಮುಗಿಬಿದ್ದು ಬಾಣ, ಶಕ್ತಾಯುಧ, ವೃಷ್ಟಿಗಳಂತಹ ಶಸ್ತ್ರಗಳ ಮೇಲೆ ಸುರಿಸಿದರು. ಚಂಡಿಕೆಯು ಬಾಣಗಳನ್ನು, ಶೂಲ, ಶಕ್ತಿ, ಪರಶು ಮುಂತಾದ ಆಯುಧಗಳನ್ನು ತನ್ನ ಧನುಸ್ಸಿನಿಂದ ಬಿಟ್ಟ ಬಾಣಗಳಿಂದ ಅನಾಯಾಸವಾಗಿ ಕತ್ತರಿಸಿ ಹಾಕಿದಳು. ಆಕೆಯ ಮುಂದಿದ್ದ ಕಾಳಿ ಶತ್ರುಗಳನ್ನು ಶೂಲದಿಂದ ಸೀಳುತ್ತಾ ಕಟ್ವಾಂಗದಿಂದ ಬಡಿಯುತ್ತಾ ತಿರುಗಾಡುತ್ತಿದ್ದಳು. ಬ್ರಾಹ್ಮಣಿಯು ತಾನು ಎಲ್ಲೆಲ್ಲಿ ಓಡಾಡುತ್ತಿದ್ದಳೋ ಅಲ್ಲೆಲ್ಲ ಶತ್ರುಗಳ ಮೇಲೆ ಮಂತ್ರಪೂತವಾದ ಜಲವನ್ನು ಚಿಮುಕಿಸುತ್ತಾ ಅವರ ಶಕ್ತಿಯನ್ನು ಕುಂದಿಸಿ ನಿಸ್ತೇಜರನ್ನಾಗಿ ಮಾಡುತ್ತಿದ್ದಳು. ಮಾಹೇಶ್ವರಿ ತ್ರಿಶೂಲದಿಂದ, ವೈಷ್ಣವಿ ಚಕ್ರದಿಂದ, ಕೌಮಾರಿಯು ಶಕ್ತಾಯುಧದಿಂದ ದೈತ್ಯರನ್ನು ಕೊಲ್ಲುತ್ತಿದ್ದರು. ಇಂದ್ರಾಣಿಯ ವಜ್ರಾಯುಧದ ಹೊಡೆತಕ್ಕೆ ದೈತ್ಯ ದಾನವರು 100 ಸಂಖ್ಯೆಯಲ್ಲಿ ಸೀಳಲ್ಪಟ್ಟು ರಕ್ತ ಪ್ರವಾಹವನ್ನೇ ಹರಿಸುತ್ತಾ ಭೂಮಿಯಲ್ಲಿ ಉರುಳಿಕೊಂಡಿದ್ದರು. ವಾರಾಹಿಯ ಮುಸುಡಿಯ ಏಟಿನಿಂದ ಕೆಲವು ರಾಕ್ಷಸರು ನಾಶವಾದರು. ಇನ್ನೂ ಕೆಲವರು ಕೋರೆ ಧಾಡೆಯು ಎದೆಗೆ ಚುಚ್ಚಲ್ಪಟ್ಟು ಗಾಯಗೊಂಡರು. ಮತ್ತೆ ಕೆಲವರು ಚಕ್ರದಿಂದ ಸೀಳಲ್ಪಟ್ಟು ಕೆಳಗೆ ಬಿದ್ದರು. ನಾರಸಿಂಹಿಯು ಉಗುರುಗಳಿಂದ ಸೀಳುತ್ತಾ ಇತರೆ ಮಹಾಸುರರನ್ನು ತಿನ್ನುತ್ತಾ ಸಿಂಹನಾದದಿಂದ ದಿಗಂತರಗಳನ್ನು ವ್ಯಾಪಿಸಿ ಆ ರಣಭೂಮಿಯಲ್ಲಿ ಸಂಚರಿಸುತ್ತಿದ್ದಳು. ಶಿವದೂತಿಯ ಪ್ರಚಂಡಾಟ್ಟಹಾಸವನ್ನು ಕೇಳಿಯೇ ಅಸುರರು ಭಯಭೀತರಾಗಿ ಭೂಮಿಗೆ ಬಿದ್ದರು. ಹೀಗೆ ಬಿದ್ದ ಅವರನ್ನು ಅವಳು ಆಗಲೇ ತಿಂದು ಹಾಕಿದಳು. ಹೀಗೆ ಕೋಪಗೊಂಡಿದ್ದ ಮಾತೃಗಣವು ಮಹಾಸುರರನ್ನು ಬೇರೆ ಬೇರೆ ಉಪಾಯದಿಂದ ಮರ್ದಿಸುತ್ತಿರುವುದನ್ನು ಕಾಣುತ್ತಲೇ ರಾಕ್ಷಸ ಸೈನಿಕರು ನಾಶ ಹೊಂದಿದರು. ಹೀಗೆ ನಾಮಾವೇಶ ಹೊಂದುತ್ತಿದ್ದ ಓಡಿ ಹೋಗುತ್ತಿದ್ದ ರಕ್ಕಸರನ್ನು ಕಂಡು ರಕ್ತಬೀಜನೆಂಬ ಮಹಾರಾಕ್ಷಸ ಸಿಟ್ಟಿನಿಂದ ಕನಲಿ ಹೋದನು. ಅವನು ದೇವಿ ಪರಿವಾರಕ್ಕೆ ಮುಖಾಮುಖಿಯಾಗಿ ನಿಂತನು. ಅವನ ಶರೀರದಿಂದ 1 ಬಿಂದು ರಕ್ತ ಬಿದ್ದರೆ ಅದೇ ಜಾಗದಲ್ಲಿ ಅವನಷ್ಟೇ ಬಲಿಷ್ಠನಾದ ಇನ್ನೊಬ್ಬ ಮೇಲೇಳುತ್ತಿದ್ದನು. ಆತ ಇಂದ್ರಾಣಿ ಎದುರು ಗದೆ ಹಿಡಿದು ಸೆಣಸಿದನು. ಆಕೆ ತನ್ನ ವಜ್ರಾಯುಧದಿಂದ ಅವನ ಮೇಲೆ ಪ್ರಹಾರ ಮಾಡಿದಳು. ವಜ್ರಾಯುಧದ ಏಟಿಗೆ ಅವನ ದೇಹದಿಂದ ಕೂಡಲೇ ರಕ್ತಧಾರೆಯಾಗಿ ಹರಿಯತೊಡಗಿತು. ಆ ಕೂಡಲೇ ಅವನಷ್ಟೇ ಪರಾಕ್ರಮಿಗಳಾದ ಯೋಧರು ಮೇಲೆದ್ದು ನಿಂತರು. ಅವನ ಶರೀರದಿಂದ ಎಷ್ಟು ರಕ್ತದ ಹನಿಗಳು ಜಿನುಗುತ್ತಿದ್ದವೋ ಅಷ್ಟು ಜನ ರಾಕ್ಷಸರು ಅವನ ಕಾರ್ಯಶಕ್ತಿ, ಪ್ರಾಣಶಕ್ತಿ, ದೇಹಶಕ್ತಿ ಉಳ್ಳವರಾಗಿ ಹುಟ್ಟಿದರು.
ರಕ್ತ ಬಿಂದುಗಳಿಂದ ಜನಿಸಿದ ಆ ರಾಕ್ಷಸರು ಯುದ್ಧರಂಗದಲ್ಲಿ ಮಾತೃಗಣದೆದುರು ಆಯುಧಗಳನ್ನು ಬೀಸುತ್ತಾ ಘೋರವಾಗಿ ಕಾದಿದರು. ಈ ಬಾರಿ ಅವನ ತಲೆ ಮೇಲೆ ಇಂದ್ರಾಣಿ ವಜ್ರಾಯುಧದಿಂದ ಹೊಡೆದಳು. ಆಗ ಮತ್ತೆ ರಕ್ತ ಹರಿದು ಅದರಿಂದ ಸಾವಿರಾರು ರಾಕ್ಷಸರು ಹುಟ್ಟಿದರು. ವೈಷ್ಣವಿಯು ಚಕ್ರದಿಂದ ಪ್ರಹರಿಸಿದಳು. ಐಂದ್ರಿಯು ಗದೆಯಿಂದ ಹೊಡೆದಳು. ವೈಷ್ಣವಿಯ ಚಕ್ರಾಯುಧದೇಟಿಗೆ ರಕ್ತಬೀಜಾಸುರನ ದೇಹದಿಂದ ರಕ್ತ ಸುರಿದು ಸಾವಿರಾರು ಸಂಖ್ಯೆಯಲ್ಲಿ ಅವನ ತದ್ರೂಪಿ ರಾಕ್ಷಸರು ಹುಟ್ಟಿದರು. ಇಡೀ ಜಗತ್ತು ಮಹಾರಾಕ್ಷಸರಿಂದ ತುಂಬಿ ಹೋಯಿತು. ಕೌಮಾರಿಯು ಅವನನ್ನು ಶಕ್ತಾಯುಧದಿಂದ ಹೊಡೆದಳು. ವಾರಾಹಿಯು ಕತ್ತಿಯಿಂದಲೂ ಮಾಹೇಶ್ವರಿಯು ತ್ರಿಶೂಲದಿಂದಲೂ ರಕ್ತಬೀಜಾಸುರನನ್ನು ಹೊಡೆದರು. ರಕ್ತಬೀಜನೆಂಬ ಆ ಮಹಾಸುರನು ಕೋಪಗೊಂಡು ಗದೆಯಿಂದ ಮಾತೃಕೆಯರನ್ನು ಹೊಡೆಯುತ್ತಿದ್ದನು. ಶಕ್ತಿ, ಶೂಲ ಮೊದಲಾದವುಗಳಿಂದ ನಾನಾ ರೀತಿಯಲ್ಲಿ ಅವನ ಮೇಲೆ ಪ್ರಹಾರಗಳಾದವು. ಪರಿಣಾಮ ರಕ್ತವು ಚಿಮ್ಮಿ ಹರಿಯಿತು. ಮುಂದೆ ನಿರೀಕ್ಷೆಯಂತೆಯೇ ಅವನಂತಹ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಂಡರು. ಅವನ ರಕ್ತದಿಂದ ಹುಟ್ಟಿದ ರಕ್ಕಸರಿಂದ ಜಗತ್ತು ತುಂಬಿಕೊಂಡಿತು. ಆಗ ದೇವತೆಗಳು ಭಯಗ್ರಸ್ತರಾದರು. ಇದರಿಂದ ಗಾಬರಿಗೊಂಡ ದುಃಖಿತರಾದ ದೇವತೆಗಳನ್ನು ಕಂಡು ಚಂಡಿಕೆ ಜಾಗೃತಗೊಂಡಳು. ಕಾಳಿಯನ್ನು ಕರೆದು, ಚಾಮುಂಡಿ, ನಿನ್ನ ಬಾಯನ್ನು ವಿಸ್ತರಿಸು. ನನ್ನ ಶಸ್ತ್ರಗಳ ಏಟಿನಿಂದ ಚಿಮ್ಮುವ ರಕ್ತದ ಹನಿಗಳನ್ನು, ಅದರಿಂದ ಹುಟ್ಟುವ ರಾಕ್ಷಸರನ್ನು ವೇಗವಾಗಿ ನುಂಗಿಬಿಡು. ಅವರನ್ನು ತಿನ್ನುತ್ತಾ ರಣಭೂಮಿಯಲ್ಲಿ ಸಂಚರಿಸುತ್ತಿರು. ಈ ರಕ್ಕಸ ರಕ್ತ ಕಳೆದುಕೊಂಡು ನಾಶ ಹೊಂದುತ್ತಾನೆ. ನೀನು ಉಗ್ರ ಸ್ವರೂಪಿಗಳಾದ ಅವರನ್ನು ತಿನ್ನುತ್ತಲೇ ಇದ್ದರೆ ಅಂತಹ ಇತರೆ ರಾಕ್ಷಸರು ಪುನಃ ಹುಟ್ಟಿಕೊಳ್ಳುವುದಿಲ್ಲ. ಹೀಗೆ ಹೇಳುತ್ತಲೇ ಚಂಡಿಕೆಯು ರಕ್ತಬೀಜನನ್ನು ಶೂಲದಿಂದ ತಿವಿದಳು. ಆ ಕೂಡಲೇ ಅವನ ರಕ್ತವನ್ನು ಕಾಳಿಯು ತನ್ನ ಬಾಯಿಂದ ನುಂಗಿದಳು. ಈ ಗಡಿಬಿಡಿಯಲ್ಲಿ ರಕ್ತಬೀಜನು ತನ್ನ ಗದೆಯಿಂದ ಚಂಡಿಕೆಯ ಮೇಲೆ ಪ್ರಹಾರ ಮಾಡಿದನು. ಆದರೂ ಆಕೆಗೆ ಕಿಂಚಿತ್ತೂ ನೋವನ್ನುಂಟು ಮಾಡಲಿಲ್ಲ. ಈ ಘಾತ ಪ್ರತಿಘಾತದ ವೇಳೆ ಅವನ ದೇಹದಿಂದ ರಕ್ತವು ನಿರಂತರವಾಗಿ ಸೋರಿತು. ಕೂಡಲೇ ಚಾಮುಂಡಿ ಅದನ್ನು ಅಲ್ಲಲ್ಲಿಯೇ ಹೀರಿಬಿಡುತ್ತಿದ್ದಳು. ರಕ್ತ ಅವಳ ಬಾಯೆಲ್ಲ ಬೀಳುತ್ತಿತ್ತು. ಅಲ್ಲೇ ರಕ್ಕಸರು ಎದ್ದು ಬರುತ್ತಿದ್ದರು. ಕೂಡಲೇ ಚಾಮುಂಡಿಯು ಅವರನ್ನು ತಿನ್ನುತ್ತಿದ್ದಳು. ಹಾಗೆಯೇ ರಕ್ತಬೀಜನ ರಕ್ತ ಕುಡಿಯುವುದನ್ನು ಮುಂದುವರೆಸಿದಳು. ಚಂಡಿಕಾದೇವಿಯು ಈ ರಕ್ತಬೀಜನನ್ನು ಶೂಲ, ವಜ್ರಾಯುಧ, ಬಾಣಗಳು, ಕತ್ತಿ, ರಿಷ್ಟಿಗಳಿಂದ ಹೊಡೆಯುತ್ತಿದ್ದಳು. ಚಾಮುಂಡಿಯು ಅವನ ರಕ್ತ ಹೀರುತ್ತಿದ್ದಳು. ಹೀಗೆ ಪದೇ ಪದೇ ಹೊಡೆಯಲ್ಪಟ್ಟ ರಕ್ತಬೀಜ ರಕ್ತವನ್ನೇ ಕಳೆದುಕೊಂಡು ಭೂತಳದಲ್ಲಿ ಬಿದ್ದನು. ಅದನ್ನು ನೋಡಿದ ದೇವತೆಗಳು ಅತ್ಯಂತ ಸಂತೋಷದಿಂದ ಕುಣಿದಾಡಿದರು. ಅವರ ಶಕ್ತಿಗಳಿಂದ ಜನ್ಮ ತಳೆದಿದ್ದ ಮಾತೃದೇವತೆಯರು ರಕ್ತ ಮದದಿಂದ ಒಬ್ಬಿದರು. ಸಾವರ್ಣಿಕಾ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತೆಯ ರಕ್ತಬೀಜನ ರಕ್ತ ಹೀರಿದ ಕಾಳಿ ಎಂಬ 8ನೆಯ ಅಧ್ಯಾಯ ಸಂಪೂರ್ಣವಾಯಿತು.